project team of a unit in project management BBE, 5th semester from Mangalore University. Here in this video, we learn what is project teamwork or what is project team. A project team is a team whose members usually belong to different groups, functions, and are assigned to activities for the same project. A team can be divided into sub-teams according to the needs. Usually, project teams are only used for a defined period of time. They are disbanded after the project is deemed complete. Due to the nature of the specific formation and disbandment, project teams are usually in organizations. ಇಲ್ಲಿ ಪ್ರಾಜೆಕ್ಟೆಡ್ ಟೀಮ್ ಅಂತ ಹೇಳಿದ್ರೆ ಆ ಪ್ರಾಜೆಕ್ಟೆಡ್ ಎನಿ ಟೀಮ್ ಈಸ್ ಕಾಲ್ಡ್ ದೇರ್ ವಿಲ್ ಬಿ ಎ ಮೆಂಬರ್ಸ್. ಯಾವುದೇ ಟೀಮ್ ಆದ್ರೂ ಕೂಡ ಅಲ್ಲಿ ಮೆಂಬರ್ಸ್ ಇರ್ತಾರೆ ಅಥವಾ ಗ್ರೂಪ್ ಮೆಂಬರ್ಸ್ ಅಂತ ನಾವು ಹೇಳ್ಬೋದು. ಸೊ ಇವರು ಪ್ರತಿಯೊಬ್ಬ ವ್ಯಕ್ತಿ ಕೂಡ, ಪ್ರತಿಯೊಬ್ಬ ಮೆಂಬರ್ ಕೂಡ ಹಿ ಬಿಲಾಂಗ್ಸ್ ಟು ಸಮ್ ಅದರ್ ಗ್ರೂಪ್ ಆರ್ ಡಿಫ್ರೆಂಟ್ ಗ್ರೂಪ್ಸ್ ಆರ್ ಡಿಫ್ರೆಂಟ್ ಫಂಕ್ಷನ್. ಈ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಇರ್ತಾರೆ ಅವರು. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ಟೀಮ್ ಬಂದಾಗ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಈ ಎಲ್ಲಾ ಬೇರೆ ಬೇರೆ ಗ್ರೂಪ್ ಇಂದ ಅಥವಾ ಬೇರೆ ಬೇರೆ ಫಂಕ್ಷನ್ ಮಾಡುವಂತಹ ವ್ಯಕ್ತಿಗಳನ್ನ ಒಂದು ಪೂಲ್ ಮಾಡಿ ಒಂದು ಟೀಮ್ ಅಂತ ರಚಿಸ್ತಾರೆ. ಇಲ್ಲಿ ಈ ಪ್ರಾಜೆಕ್ಟ್ ಟೀಮ್ ಅನ್ನ ಕ್ಯಾನ್ ಬಿ ಡಿವೈಡೆಡ್ ಇಂಟು ಸಬ್ ಟೀಮ್ಸ್ ಅಕಾರ್ಡಿಂಗ್ ಟು ದ ನೀಡ್. ಈ ಅವಶ್ಯಕತೆಯ ಪ್ರಕಾರ ಇದನ್ನ ಡಿವೈಡ್ ಮಾಡ್ತಾರೆ. ಯೂಶುವಲಿ ಪ್ರಾಜೆಕ್ಟೆಡ್ ಟೀಮ್ಸ್ ಆರ್ ಓನ್ಲಿ ಯೂಸ್ಡ್ ಫಾರ್ ಅ ಡಿಫೈನ್ಡ್ ಪೀರಿಯಡ್. ಅಂದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ಗೆ ಕೂಡ ಒಂದು ಡಿಫೈನ್ಡ್ ಟೈಮ್ ಪೀರಿಯಡ್ ಅನ್ನೋದು ಇರ್ತದೆ. ಈ ಟೈಮ್ ಪೀರಿಯಡ್ ಅಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು ಅನ್ನುವಂತ ಒಂದು ಮಾನದಂಡ ಇರ್ತದೆ, ಅಥವಾ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು ಅನ್ನೋ ಟೈಮ್ ಪೀರಿಯಡ್ ಇರ್ತದೆ. ಪ್ರತಿಯೊಂದು ಪ್ರಾಜೆಕ್ಟ್ಗೆ ಕೂಡ ಟೈಮ್ ಪೀರಿಯಡ್ ಇರ್ತದೆ. ಸೊ ಈ ಟೈಮ್ ಪೀರಿಯಡ್ ಪ್ರಕಾರ ಪ್ರಾಜೆಕ್ಟ್ ನಡೀತದೆ. ಮತ್ತೆ ಈ ಟೈಮ್ ಪೀರಿಯಡ್ಗೆ ಈ ಟೀಮ್ ಅನ್ನ ಒಂದು ಫಾರ್ಮುಲೇಟ್ ಮಾಡಿರ್ತೇವೆ. ಸೊ ಬೇರೆ ಬೇರೆ ಗ್ರೂಪ್ ಇಂದ ಜನರನ್ನ ಅಥವಾ ಮೆಂಬರ್ಸ್ ಅನ್ನ ತಗೊಂಡು ಬಂದು ಒಂದು ಗ್ರೂಪ್ ಆಗಿ ಮಾಡ್ತೇವೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುವಲ್ಲಿಗೆ, ಅಂದ್ರೆ ಆ ಟೈಮ್ ಪೀರಿಯಡ್ ಅಲ್ಲಿ ಕಂಪ್ಲೀಟ್ ಆಗುವಲ್ಲಿಗೆ ಅಂತ. Next, we are looking at the definition of a project team. It says an interdependent collection of individuals who work together towards a common goal and who share responsibility for specific outcome of their organizations. Andre, this is an interdependent collection of individuals. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡ್ತೇವೆ. ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಆ ಆರ್ಗನೈಸೇಷನ್ ಗೋಲ್ ಅಥವಾ ಆ ಪ್ರಾಜೆಕ್ಟ್ ನ ಗೋಲ್ ಅನ್ನ ಕಂಪ್ಲೀಟ್ ಮಾಡುವ ಕೆಪೇಬಲ್ ವ್ಯಕ್ತಿಗಳನ್ನ ನಾವು ಇಲ್ಲಿ ಗ್ರೂಪ್ ಮಾಡ್ತೀವಿ ಅಂತ. An additional requirement to the original definition is that the team is identified as such by those within and outside of the team. ಅಂದ್ರೆ ಇರುವ ವಿದಿನ್ ದ ಟೀಮ್ ಅಂಡ್ ಔಟ್ಸೈಡ್ ಆಫ್ ದ ಟೀಮ್ ಕೂಡ ನಾವು ಟೀಮ್ ಅನ್ನ ಸೆಟ್ ಮಾಡ್ತೇವೆ ಅಂತ. ದ ಸೆಂಟ್ರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಾಜೆಕ್ಟೆಡ್ ಟೀಮ್ಸ್ ಇನ್ ಮಾಡರ್ನ್ ಆರ್ಗನೈಸೇಷನ್ ಈಸ್ ದ autonomy and flexibility availed in the process or method undertaken to meet their goals. ಟೀಮ್ ಅಲ್ಲಿ ಅಂದ್ರೆ ಟೋಟಲ್ ಆಗಿ ಟೀಮ್ ಅನ್ನೋದು ಬಂದಾಗ ಆ ಮಾಡರ್ನ್ ಆರ್ಗನೈಸೇಷನ್ ಅಲ್ಲಿ ಟೀಮ್ ಅನ್ನೋದು ಆಟೋಕ್ರಾಟಿಕ್ ಲೆವೆಲ್ ಅಲ್ಲಿ ಅಥವಾ ಹಳೆಯ ಪದ್ಧತಿ ಟ್ರೆಡಿಷನಲ್ ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಇಟ್ ವೋಂಟ್ ಗೋ. ದೇರ್ ವಿಲ್ ಬಿ ಅ coordination in the team. It's a flexibility
ಆಲ್ವೇಸ್ ಅಂತ ಹೇಳ್ತಾರೆ. ಓಕೆ, ಇಟ್ಸ್ ಅ ಒನ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಅ ಸಿನರ್ಜಿ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ವಾಟ್ ಯು ಮೀನ್ ಬೈ ಸಿನರ್ಜಿ ಅಂತ? ದ ಮ್ಯಾಜಿಕ್ ಅಂಡ್ ಪವರ್ ಆಫ್ ಟೀಮ್ಸ್ ಈಸ್ ಕ್ಯಾಪ್ಚರ್ಡ್ ಇನ್ ದ ಟರ್ಮ್ ಸಿನರ್ಜಿ, which is derived from the Greek word synergis, working together. There is positive and negative synergy. The essence of positive synergy can be found in the phrase, the whole is greater than the sum of the parts. Conversely, negative synergy occurs when the whole is less than the sum of the parts. Mathematically, these two states can be symbolized by the following equations. We'll leave the equations like synergy ಅಂತ ಹೇಳಿದ್ರೆ 1 + 1 2 ಅಂತ ನಾವು ಹೇಳ್ತೇವೆ. ಮ್ಯಾಥಮೆಟಿಕಲಿ ನಾವು ಅದನ್ನ ಹೇಳೋದು ಅಂತ ಹೇಳಿದ್ರೆ ಇಟ್ ಈಸ್ 1 + 1 is 2. ಬಟ್ ಸಿನರ್ಜಿ ಅಂದ್ರೆ ಏನಂತ ಹೇಳಿದ್ರೆ 1 + 1 ವಿ ಕ್ಯಾನ್ ಹ್ಯಾವ್ ಅ 3 ಅಂತಾನು ಕೂಡ ಹೇಳಬಹುದು ಅಂತ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಈಗ ನಾವು ಒಬ್ಬೊಬ್ಬರೇ ಇಂಡಿವಿಜುವಲ್ ಆಗಿ ಕೆಲಸ ಮಾಡುವ ಬದಲು ಇಂಡಿವಿಜುವಲ್ ಆಗಿ ಕೆಲಸ ಮಾಡಿದ್ರೆ ಅಷ್ಟೊಂದು ಇಫೆಕ್ಟಿವ್ ಆದ ರಿಸಲ್ಟ್ ಸಿಗೋದಿಲ್ಲ. ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೂ ಸಮಸ್ಯೆ ಆಗತ್ತೆ ಅಥವಾ ಪ್ರಾಬ್ಲಮ್ ಆಗ್ಬಹುದು. ಸೊ ಹಾಗಾಗಿ ಗ್ರೂಪ್ ಅಲ್ಲಿ ಅಥವಾ ಒಂದು ಟೀಮ್ ಅಲ್ಲಿ ಕೆಲಸ ಮಾಡಿದಾಗ ಆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗ್ತದೆ ಅನ್ನುವಂತ ಒಂದು ಮಾತು. Let us see the characteristics of high performing teams. The team shares a sense of common purpose and each member is willing to work toward achieving project objectives. ಅಂದ್ರೆ ಪ್ರತಿಯೊಬ್ಬ ಕೂಡ ಪ್ರಾಜೆಕ್ಟ್ ನ ಗುರಿ ಏನಿದೆ, ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡುವಲ್ಲಿ ಪ್ರಯತ್ನ ಪಡ್ತಾರೆ. The team identifies individual talents and expertise and uses them depending on the project's needs at any given time. At these times, the team willingly accepts the influence and leadership of the members whose skills are relevant to the immediate task. ಅಂದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಟೀಮ್ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಟ್ಯಾಲೆಂಟ್ ಅನ್ನ ಐಡೆಂಟಿಫೈ ಮಾಡ್ಲಾಗ್ತದೆ. ಅವನನ್ನ ಮತ್ತು ಎಕ್ಸ್ಪರ್ಟೈಸ್ ಮಾಡಿ ಪ್ರಾಜೆಕ್ಟ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡುವಲ್ಲಿ ಪ್ರಯತ್ನವನ್ನ ಪಡ್ತೇವೆ. ರೋಲ್ಸ್ ಆರ್ ಬ್ಯಾಲೆನ್ಸ್ಡ್ ಅಂಡ್ shared to facilitate both the accomplishment of tasks and feelings of group cohesion and morale. Andre roles are balanced and shared to facilitate both accomplishment of task and feelings ಅಂತ ಹೇಳಿದ್ರೆ ಗುರಿ ಕೂಡ ನಾವು ಕಂಪ್ಲೀಟ್ ಮಾಡಬೇಕು. ವಾಟ್ ಎವರ್ ದೇ ಹ್ಯಾವ್ ಅಸೈನ್ಡ್ ಫಾರ್ ಅಸ್ ದಟ್ ಆಲ್ಸೋ ವಿ ಹ್ಯಾವ್ ಟು ಕಂಪ್ಲೀಟ್. ಅಲಾಂಗ್ ವಿತ್ ದಟ್ ದ ಗ್ರೂಪ್ ಅಲ್ಲಿ ಒಂದು ಕೊಹೆಸಿವ್ನೆಸ್, ಒಂದು ಒಳ್ಳೆಯ ಭಾವನೆ ಇರಬೇಕು. ಫೀಲಿಂಗ್ಸ್ ಮಸ್ಟ್ ಬಿ ದೇರ್ ಅಂತ ಹೇಳಿದ್ರೆ ವೈ ದಿಸ್ ಗುಡ್ ಫೀಲಿಂಗ್ಸ್ ಆರ್ ಗುಡ್ ಕೋಆರ್ಡಿನೇಷನ್ ವಿ ನೀಡ್ ಇನ್ ಅ ಗ್ರೂಪ್. ಇಫ್ ನಾಟ್ ದ ಗ್ರೂಪ್ ವಿಲ್ ಬಿ end up with the violence. The team experts energy toward problem solving rather than allowing itself to be drained by interpersonal issues or competitive struggles. ಟೀಮ್ ಅಂತ ಹೇಳುವಾಗ ಆ ಟೀಮ್ ಏನಾಗ್ಬೇಕಂತ ಹೇಳಿದ್ರೆ ದ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕೊಡ್ಬೇಕು. ಅದು ಬಿಟ್ಟು ಇಂಟರ್ಪರ್ಸನಲ್ ಇಶ್ಯೂಸ್ಗೆ ಸಮಸ್ಯೆಯನ್ನ ಮಾಡಬಾರದು ಅಂತ ಅಥವಾ ಕ್ರಿಯೇಟ್ ಮಾಡಬಾರದು ಅಂತ. Differences of opinion are encouraged and freely expressed. ಈಗ ಟೀಮ್ ಅಂತ ಬಂದಾಗ there will be many people and they each and every member of the group or of the team is expressing their own opinion. Okay, and those opinions ಹೇಗೆ ಅಂತ ಹೇಳಿದ್ರೆ ಆ ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದಾಗ that might be different and we are not able to accept it. Everything is fine, but we have to encourage his or her opinion, and that will help them to help each and every member to express freely their their opinions. So this will help to maintain the good relationship in the group. To encourage risk taking and creativity, mistakes are treated as opportunities for learning rather than resource for punishment. ಇಲ್ಲಿ ಮಿಸ್ಟೇಕ್ ಅನ್ನೋದನ್ನ ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡ್ಲಾಗ್ತದೆ. Encourage risk taking and creativity,
ಮಿಸ್ಟೇಕ್ಸ್ ಆರ್ ಟ್ರೀಟೆಡ್ ಆಸ್ ಆಪರ್ಚುನಿಟೀಸ್. ಈಗ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಗೆ ರಿಸ್ಕ್ ಟೇಕಿಂಗ್ ಅಂತ ಹೇಳಿದ್ರೆ ವಿ ಫೀಲ್ ಹೆಸಿಟೇಟ್ ಟು ಗೋ ಫಾರ್ವರ್ಡ್. ಸೊ ಇಂಥ ಸಂದರ್ಭದಲ್ಲಿ ಇದನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಅಥವಾ ರಿಸ್ಕ್ ಟೇಕಿಂಗ್ ಅನ್ನ ಅಥವಾ ಕ್ರಿಯೇಟಿವಿಟಿಯನ್ನ ಇನ್ನೋವೇಷನ್ ಅನ್ನ ಸಪೋರ್ಟ್ ಮಾಡ್ಲಿಕ್ಕೆ ಪ್ರತಿಯೊಂದು ಮಿಸ್ಟೇಕ್ ಅನ್ನು ಕೂಡ ನಾವು ಆಪರ್ಚುನಿಟಿಯಾಗಿ ಕನ್ಸಿಡರ್ ಮಾಡ್ತೇವೆ ಇಲ್ಲಿ. ಅಂಡ್ ರಾದರ್ ದ್ಯಾನ್ ರೀಸನ್ಸ್ ಫಾರ್ ಪನಿಷ್ಮೆಂಟ್, ಅಂದ್ರೆ ಪನಿಷ್ಮೆಂಟ್ ಅನ್ನೋದನ್ನ ಇಟ್ಕೊಳ್ಳಲ್ಲ, ಬಟ್ ಇನ್ಸ್ಟೆಡ್ ವಿ ಸಪೋರ್ಟ್ ದ ವಿ treat the mistakes as opportunities. Members set high personal standards for performance and encourage each other to realize the objectives of the project. ಅಂದ್ರೆ ಮೆಂಬರ್ಸ್ ಹೈ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಾರೆ ಮತ್ತೆ ಎಲ್ಲರನ್ನು ಸಪೋರ್ಟ್ ಮಾಡ್ತಾರೆ ಅಂತ. ಮೆಂಬರ್ಸ್ ಐಡೆಂಟಿಫೈ ವಿತ್ ದ ಟೀಮ್ ಅಂಡ್ ಕನ್ಸಿಡರ್ ಇಟ್ ಆನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಬೋತ್ ಪ್ರೊಫೆಷನಲ್ ಅಂಡ್ ಪರ್ಸನಲ್ ಗ್ರೋತ್. ಮೆಂಬರ್ಸ್ಗೆ ಒಂದು ಪರ್ಸನಲ್ ಆಗಿ ಏನ್ ಅಭಿಪ್ರಾಯ ಇರುತ್ತೆ ಅಂತ ಹೇಳಿದ್ರೆ, ಪ್ರೊಫೆಷನಲಿ ಮತ್ತು ಪರ್ಸನಲಿ ನಮ್ಮ ಬೆಳವಣಿಗೆಗೆ ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋದು ಅವಕಾಶ ಮಾಡಿಕೊಡುತ್ತೆ ಅಥವಾ ಹೆಲ್ಪ್ ಮಾಡುತ್ತೆ ಅನ್ನುವಂತ ಒಂದು ನಂಬಿಕೆಯಲ್ಲಿ ಇರ್ತಾರೆ ಅವರು. ಅಂಡ್ ದಟ್ ಈಸ್ ಟ್ರೂ ಆಲ್ಸೋ. ಓಕೆ, let us see the 5 stages of team development model. First one is forming. During this initial stage, the members get acquainted with each other and understand the scope of the project. They begin to establish ground rules by trying to find out what behaviors are acceptable with respect to both the project, what role they will play, what performance expectations are, and interpersonal relations, who's really in charge. This stage is completed once members begin to think of themselves as part of the ಗ್ರೂಪ್. ಅಂದ್ರೆ ಫಸ್ಟ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಮೆಂಬರ್ಸ್ ಅನ್ನ ಎಕ್ವೈರ್ ಮಾಡ್ಕೊಂಡು ಒಂದು ಟೀಮ್ ಅನ್ನ ಫಾರ್ಮ್ ಮಾಡ್ತೇವೆ ನಾವು ಟು ಕಂಪ್ಲೀಟ್ ದ ಪ್ರಾಜೆಕ್ಟ್. ದೇ ಬಿಗಿನ್ ಟು ಎಸ್ಟಾಬ್ಲಿಷ್ ಗ್ರೌಂಡ್ ರೂಲ್ಸ್. ಸ್ಟಾರ್ಟಿಂಗ್ ಅಲ್ಲೇ ಟೀಮ್ ಫಾರ್ಮ್ ಆದಾಗ ಒಂದು ರೂಲ್ಸ್ ಅನ್ನ ಮಾಡ್ತವೆ, ಹೇಗೆ ನಾವು ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡೋದು ಅಂತ. ಕಮಿಂಗ್ ಟು ದ ನೆಕ್ಸ್ಟ್ ಸ್ಟೇಜ್, ಸ್ಟಾರ್ಮಿಂಗ್. As the name suggests, this stage is marked by a high degree of internal conflict. Members accept that they are part of a project group, but resist the constraints that the project and group put on their individuality. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟಾರ್ಮಿಂಗ್ ಇದು ಒಂದು ಮೆಂಬರ್ಸ್ ದೇ ಆಕ್ಸೆಪ್ಟ್ ದೇ ಆರ್ ದ ಪಾರ್ಟ್ ಆಫ್ ದ ಪ್ರಾಜೆಕ್ಟ್ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ, ಬಟ್ ಅವರು ಕನ್ಸ್ಟ್ರೆಂಟ್ಸ್ ಏನಿದೆ ಅಲ್ಲ ಅದಕ್ಕೆ ಅವರು ಅದು ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳಿ ಆ ಸಮಸ್ಯೆಗಳನ್ನೇ ದೊಡ್ಡದಾಗಿ ಮಾಡ್ತಾರೆ ಅಂತ. ಪ್ರಾಜೆಕ್ಟ್ ಅಂಡ್ ಗ್ರೂಪ್ ಪುಟ್ ಟು ಆನ್ ದಿಯರ್ ಇಂಡಿವಿಜುವಾಲಿಟಿ, ಅಂದ್ರೆ ವೈಯಕ್ತಿಕವಾಗಿ ಅಂತ. ಇಲ್ಲಿ ಗ್ರೂಪ್ ಅಂತ ಬಂದಾಗ ದೇರ್ ವಿಲ್ ಬಿ ಲಾಟ್ ಆಫ್ ಪ್ರಾಬ್ಲಮ್ಸ್, ಇಶ್ಯೂಸ್, ಕಂಪ್ಲೇಂಟ್ಸ್, right? So this will irritate them. There is conflict over who will control the group. ಗ್ರೂಪ್ ಅಲ್ಲಿ ಯಾರು ಗ್ರೂಪ್ ಅನ್ನ ಕಂಟ್ರೋಲ್ ಮಾಡೋದು ಅನ್ನೋದು ಗ್ರೂಪಿಗೆ ಲೀಡರ್ ಬೇಕಾಗತ್ತೆ. That will be the question, and how decisions will be made. As these conflicts are resolved, the project manager's leadership becomes accepted and the group moves to the ನೆಕ್ಸ್ಟ್ ಸ್ಟೇಜ್. ಇಲ್ಲಿ ಒಂದು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ದೇ ಫಾರ್ಮ್ ದ ಗ್ರೂಪ್, ದೇ ಸಿ ವಾಟ್ ಆರ್ ಹೂ ಆರ್ ದ ಪೀಪಲ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್, ಎವ್ರಿಥಿಂಗ್ ಇಸ್ ಫೈನ್. ಅಂಡ್ ನೆಕ್ಸ್ಟ್ ಸ್ಟೇಜ್ ವಾಟ್ ಹ್ಯಾಪನ್ಸ್, ದೇರ್ ವಿಲ್ ಬಿ ಅ ಪ್ರಾಬ್ಲಮ್ ಅಮಂಗ್ ದ ಗ್ರೂಪ್ ಮೆಂಬರ್ಸ್ ಸೇಯಿಂಗ್ ದಟ್ ದೇ ಆಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಾಜೆಕ್ಟ್, ಬಟ್ ದ ಇಂಡಿವಿಜುವಲ್ ಕನ್ಸ್ಟೆಂಟ್ಸ್ ಗಳನ್ನ ಅಥವಾ ಪ್ರಾಜೆಕ್ಟ್ ವರ್ಕ್ ಟುಗೆದರ್ ಕೆಲಸ ಮಾಡೋದನ್ನ ಕನ್ಸ್ಟ್ರೈನ್ ಆಗುತ್ತೆ. ಈ ಸಂದರ್ಭದಲ್ಲಿ ನಮ್ಗೆ ಗ್ರೂಪಿಗೆ ಒಬ್ಬ ಲೀಡರ್ ಬೇಕು ಅನ್ನೋ ಅವಶ್ಯಕತೆ ಬೀಳ್ತದೆ. ನಾರ್ಮಿಂಗ್. ದ ಥರ್ಡ್ ಸ್ಟೇಜ್ ಈಸ್ ಒನ್ ಇನ್ ವಿಚ್ ಕ್ಲೋಸ್ ರಿಲೇಶನ್ಶಿಪ್ಸ್ ಡೆವಲಪ್ and the group demonstrates cohesiveness, feelings of camaraderie and shared responsibility for the project are
heightened. The norming phase is complete when the group structure solidifies and the group establishes a common set of expectations about how members should work together. ಇಲ್ಲಿ ಏನಾಗುತ್ತೆ, ಇಲ್ಲಿ ಗ್ರೂಪ್ ಅಲ್ಲಿ ಹೇಗೆ ಗ್ರೂಪ್ ಅಲ್ಲಿ ಕೆಲಸ ಮಾಡೋದು, ನಾರ್ಮಿಂಗ್, ಗ್ರೂಪ್ ಅಲ್ಲಿ ಕೆಲಸ ಹೇಗೆ ಮಾಡಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ನಾರ್ಮ್ಸ್ ಆರ್ ಯಾರ್ದು ಏನ್ ಜವಾಬ್ದಾರಿ ಅನ್ನೋದನ್ನೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹಾಕುವ ಒಂದು ಪ್ರಯತ್ನ ಆಗಿರ್ತದೆ ಇಲ್ಲಿ. Next is performing. The team operating structure at this point is fully, functional and accepted. Group energy has moved from getting to know each other and how the group will work together and accomplishing the goals. Next, adjourning. For conventional work groups, performing is the last stage of their development. However, the project teams, there is a completion phase. During this stage, the team prepares for its own disbandment. High performance is no longer a top priority. Instead, attention is devoted to wrapping up the project. Responses of members vary in the stage. Some members are upbeat, basking in the project team's accomplishment. Others may be depressed over loss of a camaraderie and friendshipness gained during the project's life. ಇಲ್ಲಿ ಏನಾಗ್ತದೆ, ಪ್ರಾಜೆಕ್ಟ್ ಒಂದ್ಸಲ ಕಂಪ್ಲೀಟ್ ಆದಾಗ ಎಲ್ಲರೂ ಡಿಸ್ಪರ್ಸ್ ಆಗ್ತಾರೆ. ಎಂಟೈರ್ ಪ್ರಾಜೆಕ್ಟ್ ಟೀಮ್ ವಿಲ್ get dispersed. So this will, some people feel that, okay, that's good, we have successfully completed the project. And some people, there will be emotional attachments. Like, okay, we are in a group, we are a good team, that everything will be there. They will feel, they feel for it. Okay, situational factors affecting team development. There are 10 or fewer members per team. Okay, ಮೆಂಬರ್ ಅಂದ್ರೆ 10 ಅಥವಾ 10ಕ್ಕಿಂತ ಕಡಿಮೆ ಮೆಂಬರ್ಸ್ ಇರ್ತಾರೆ ಅಂತ. ಮೆಂಬರ್ಸ್ ವಾಲಂಟರಿ ಟು ಸರ್ವ್ ಆನ್ ದ ಪ್ರಾಜೆಕ್ಟ್ ಟೀಮ್. ಮೆಂಬರ್ಸ್ ಸರ್ವ್ ಆನ್ ದ ಪ್ರಾಜೆಕ್ಟ್ ಫ್ರಮ್ ಬಿಗಿನಿಂಗ್ ಟು ಎಂಡ್. Members are parts of an organization culture that fosters cooperation and trust. Members report solely to the project manager. All relevant functional areas are repeated on the team. The project involves a compelling objective. Members are located within compelling objective. Members are located within conventional distance of each other. These are the reference what we have used for this.